ಎಚ್ಐವಿ ಪಾಸಿಟಿವ್ ಹಾಗೂ ಸೌಲಭ್ಯ ವಂಚಿತ ಮಕ್ಕಳ ಸಬಲೀಕರಣದಲ್ಲಿ ಸುಮಾರು 2 ದಶಕಗಳ ಸೇವೆ ಸಲ್ಲಿಸುತ್ತಿರುವ ಮಹೇಶ್ ಫೌಂಡೇಶನ್ ತನ್ನ 17ನೆಯ ಸಂಸ್ಥಾಪನಾ ದಿನವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಿತು. ಈ ಸಂದರ್ಭದಲ್ಲಿ ಫೌಂಡೇಶನ್ ತನ್ನ ಶಿಕ್ಷಣ ಬೆಂಬಲ ಕಾರ್ಯಕ್ರಮದ ವಿಸ್ತರಣೆಯನ್ನು ಘೋಷಿಸಿತು. ಇದು ಸೌಲಭ್ಯ ವಂಚಿತ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ತನ್ನ ಧ್ಯೇಯ ಹೊಂದಿದೆ. ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬೆಳಗಾವಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಉದ್ಘಾಟಿಸಿದರು ಮತ್ತು ಪ್ರಸಕ್ತ ವರ್ಷದಲ್ಲಿ 36,000 ಮಕ್ಕಳಿಗೆ ಶಾಲಾ ಕಿಟ್ಗಳನ್ನು ವಿತರಿಸುವ ಧ್ಯೇಯ ಹೊಂದಿದ ಶಿಕ್ಷಣ ಬೆಂಬಲ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಹೇಶ್ ಫೌಂಡೇಶನ್ನ ಪ್ರಭಾವಶಾಲಿ ಕಾರ್ಯಗಳನ್ನು ಶ್ಲಾಘಿಸಿದರು. ಉತ್ಕರ್ಷ ಶಾಲೆಯ ವಿದ್ಯಾರ್ಥಿಗಳಿಗೆ ಒದಗಿಸಲಾದ ಸೌಲಭ್ಯಗಳಿಂದ ನಾನು ಅಪಾರವಾಗಿ ಪ್ರೇರಿತನಾಗಿದ್ದೇನೆ ಎಂದು ಹೇಳಿದರು. ಸಂಸ್ಥೆಯ ಕೊಡುಗೆ ಮತ್ತು ಸಮುದಾಯದಲ್ಲಿ ಮಾಡಲಾದ ಪರಿವರ್ತನೆಯನ್ನು ಈ ವೇಳೆ ಶ್ಲಾಘಿಸಿದರು. ಮಹೇಶ್ ಫೌಂಡೇಶನ್ ಒಂದು ಅಗಾಧವಾದ ಬದಲಾವಣೆಯನ್ನು ತಂದಿದೆ. ಅದಕ್ಕಾಗಿ ನಾನು ಮಹೇಶ್ ಫೌಂಡೇಶನ್ ತಂಡಕ್ಕೆ ಕೃತಜ್ಞನಾಗಿದ್ದೇನೆ ಎಂದು ಅವರು ಹೇಳಿದರು. ಭವಿಷ್ಯದಲ್ಲಿಯೂ ಪೊಲೀಸ್ ಇಲಾಖೆ ಇಂಥ ಉದಾತ್ತ ಉದ್ದೇಶಗಳಿಗೆ ಬೆಂಬಲ ನೀಡುವುದನ್ನು ಮುಂದುವರಿಸುತ್ತದೆ ಎಂದು ಅವರು ಭರವಸೆ ನೀಡಿದರು. ಈವನ್ ಪ್ಲಂಬಿಂಗ್ ನಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟದಿದ್ರೆ ನಾನೇ ಮಾಡ್ತೀನಿ. ದ ಮೊಮೆಂಟ್ ಐ ಸಾ ದಟ್ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಇದಪ್ಪ ಬೇಕಾಗಿರೋದು ನಮ್ಮ ಸಮಾಜಕ್ಕೆ ಅಂತ ಹೇಳಿ. ಈಗ ನಾವು ಬರ್ತಾ ಬರ್ತಾ ನೀವು ನೋಡ್ರಿ, ಈ ಮ್ಯಾನ್ಯುವಲ್ ಲೇಬರ್ ನಿಮಗೆ ಸಿಗೋದು ಭಾರಿ ಕಷ್ಟ. ಈ ಅಮೆರಿಕಾದಲ್ಲೆಲ್ಲ ತಮ್ಮ ಕೆಲಸನ ತಾವೇ ಮಾಡ್ಕೋತಾರೆ. ಟಾಯ್ಲೆಟ್ ಕ್ಲೀನಿಂಗ್ ಇಂದ ಇಟ್ಕೊಂಡು we all have done that. I have done that and I am very proud about it. As a student also we have done. ಈಗೆಲ್ಲ ಪೋಸೋ ಗಿಸೆಲ್ಲ ಕೇಸ್ ಏನೇನೋ ಕಂಪ್ಲೇಂಟ್ ಮಾಡ್ತಾರೆ. ಈವನ್ ನಾವು ಮಕ್ಕಳಿಗೆ ತಮ್ಮ ಟಾಯ್ಲೆಟ್ ಅನ್ನ ತಾವೇ ಕ್ಲೀನ್ ಮಾಡ್ಕೊಂತ ಹೇಳೋದು ನನ್ನ ಪ್ರಕಾರ ತಪ್ಪಲ್ಲ. ತಮ್ಮದು ಟಾಯ್ಲೆಟ್, ಯು ಆರ್ ರೆಸ್ಪೆಕ್ಟಿಂಗ್ ದ ಲೇಬರ್, ಯು ಆರ್ ಟೀಚಿಂಗ್ ದೆಮ್ ಹೌ ಟು ರಿಮೈನ್ ಹೈಜೀನ್ ಅಂತ ಹೇಳ್ಬಿಟ್ಟು. ಮುಂದೆ ಬರ್ತಾ ಬರ್ತಾ ಇನ್ನೂ ಟಫ್ ಆಗೋದಿದೆ. ನಿಮ್ಗೆ ಯಾರು ಪ್ಲಂಬರ್ ಸಿಗಲ್ಲ, ಎಲೆಕ್ಟ್ರಿಷಿಯನ್ ಸಿಗಂಗಿಲ್ಲ. ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು. ಆ್ಯಂಡ್ ಯು ಆರ್ ಡೂಯಿಂಗ್ ಎನ್ ಎಕ್ಸಲೆಂಟ್ ಜಾಬ್. ಅದಕ್ಕೆ ಅವ್ರಿಗೆ ಕೇಳ್ತಾ ಇದ್ದೆ, ನನ್ನ ಮಕ್ಕಳನ್ನು ನಾನು ಇಲ್ಲಿ ಕಳಿಸ್ಬೋದಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಐ ವಿಲ್ ಸೇ ನಾಟ್ ಓನ್ಲಿ ಯು ಆರ್ ಟೇಕಿಂಗ್ ಕೇರ್ ಆಫ್ ಫಾರ್ಮಲ್ ಎಜುಕೇಶನ್, ಅದಕ್ಕಿಂತ ಇಂಪಾರ್ಟೆಂಟ್ ಮಕ್ಕಳಿಗೆ ಲೈಫಲ್ಲಿ ಏನು ಬೇಕು ಅದನ್ನು ಕಲಿಸ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಶೂರ್ ಒನ್ ಡೇ ಯುವರ್ ಕಿಡ್ಸ್, ಯುವರ್ ಚಿಲ್ಡ್ರನ್ will do a commendable job in the society because they are learning from the best. But ನನ್ನ ಎದೆ ತುಂಬಿ ಬಂದಿದೆ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸನ ನೋಡಿ. ಐ ಓನ್ಲಿ ವಿಶ್ ದಟ್ 17 is a too small age, too young age. Every year is, of course, every day is worth celebrating for doing such kind of wonderful job. ಪ್ರತಿಯೊಂದು ದಿನಾನೂ ನೀವು ಸೆಲೆಬ್ರೇಟ್ ಮಾಡಬೇಕು, ಇಲ್ಲ ಅಂತ ಹೇಳಲ್ಲ. ಬಟ್ ಐ ವಿಶ್ ದಟ್ ಮಹೇಶ್ ಫೌಂಡೇಶನ್ is going to do better in the coming years. ಇನ್ನೂ ಚೆನ್ನಾಗಿ ಮಾಡುತ್ತೆ ಈ ಫೌಂಡೇಶನ್ನು. 17 ಅಲ್ಲ, ಐ ಆಮ್ 100% ಶೋರ್ 170th ಇರುತ್ತೆ. ನನ್ನ ಮರಿ ಮಕ್ಕಳು ಬಂದುಬಿಟ್ಟು ಇಲ್ಲಿ ನಿಮಗೆ ಭಾಷಣ ಮಾಡಿ ಹೋಗಲಿ ಅಂತ ನಾನು ಆಶಿಸ್ತೀನಿ. ಮಹೇಶ್ ಫೌಂಡೇಶನ್ ಕಳೆದ 17 ವರ್ಷಗಳಿಂದ HIV ಪಾಸಿಟಿವ್ ಮತ್ತು ಸೌಲಭ್ಯ ವಂಚಿತ ಮಕ್ಕಳಿಗಾಗಿ ಕೆಲಸ ಮಾಡುತ್ತಿದೆ. ಈ ವರ್ಷದಲ್ಲಿ ಫೌಂಡೇಶನ್ನ ಆರೈಕೆ ಮನೆ 4,200ಕ್ಕೂ ಹೆಚ್ಚು ಮಕ್ಕಳಿಗೆ ನೇರವಾಗಿ ಪ್ರಯೋಜನವನ್ನು ನೀಡಿದೆ. ಸಮುದಾಯ ಬೆಂಬಲ ಕಾರ್ಯಕ್ರಮದ ಮೂಲಕ 81,000 HIV ಸೋಂಕಿತ ಮತ್ತು ಸಾಮಾಜಿಕ ಹಿಂದುಳಿದ ಕುಟುಂಬಗಳ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿದೆ. 9 ಲಕ್ಷಕ್ಕೂ ಹೆಚ್ಚು ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದೆ ಮತ್ತು ಇಲ್ಲಿಯವರೆಗೆ 38,000 ಸೌಲಭ್ಯ ವಂಚಿತ ಮಕ್ಕಳ ಶಿಕ್ಷಣವನ್ನು ಬೆಂಬಲಿಸಿದೆ. ಸಂಸ್ಥಾಪಕ ಮಹೇಶ್ ಜಾಧವ್ ಅವರು ಫೌಂಡೇಶನ್ನ 17 ವರ್ಷಗಳ ಪ್ರಯಾಣದ ಭಾಗವಾಗಿರುವ ಎಲ್ಲ ಬೆಂಬಲಿಗರು, ಹಿತೈಷಿಗಳು ಮತ್ತು ಪಾಲುದಾರರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ವಿಶೇಷವಾಗಿ ಅವರು ಪೊಲೀಸ್ ಇಲಾಖೆಯ ಅಚಲ ಬೆಂಬಲವನ್ನು ಶ್ಲಾಘಿಸಿದರು. ಇದು ಸೌಲಭ್ಯ ವಂಚಿತ ಮಕ್ಕಳಿಗೆ ಸೇವೆ ಸಲ್ಲಿಸುವ ತಮ್ಮ ಧ್ಯೇಯವನ್ನು ಬಲಪಡಿಸಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಕಿಟ್ಗಳ ವಿತರಣೆ ಮತ್ತು ಕೇಕ್ ಕತ್ತರಿಸುವ ಸಮಾರಂಭವು ಸಂತೋಷ ಮತ್ತು ಏಕತೆಯಿಂದ 17ನೇ ಸಂಸ್ಥಾಪನಾ ದಿನವನ್ನು ಆಚರಿಸಲಾಯಿತು. ಕಳೆದ 17 ವರ್ಷಗಳಲ್ಲಿ ಮಹೇಶ್ ಫೌಂಡೇಶನ್ ಆರೈಕೆ ಗೃಹಗಳು, ಶಿಕ್ಷಣ ಉಪಕ್ರಮಗಳು, ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳು, ಸಮುದಾಯ ಬೆಂಬಲ ಮತ್ತು ಆರೋಗ್ಯ ಯೋಜನೆಗಳ ಮೂಲಕ
ಸಾವಿರಾರು ಫಲಾನುಭವಿಗಳನ್ನು ತಲುಪಿದೆ. ವಿಸ್ತೃತ ಶಿಕ್ಷಣ ಬೆಂಬಲ ಕಾರ್ಯಕ್ರಮದ ಮೂಲಕ ಪ್ರತಿ ಮಗು ಯಾವುದೇ ಹಿನ್ನೆಲೆಯನ್ನು ಲೇಖಿಸದೆ ಕಲಿಯಲು, ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಅವಕಾಶವನ್ನು ನೀಡುತ್ತಾ ಬಂದಿದೆ. 17 ವರ್ಷ ಹೇಗೆ ಹೋಯ್ತು, ಯಾವ ರೀತಿ ನಾವು ಈ ಕಾರ್ಯಕ್ರಮವನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ ಅನ್ನೋದಕ್ಕಿಂತ ಈ ಜರ್ನಿಯಲ್ಲಿ ಬಹಳಷ್ಟು ಜನರು ನಮ್ಮ ಜೊತೆಗೆ ಕೈ ಜೋಡಿಸಿದ್ರು. ನಾವು ಕಾಲೇಜಲ್ಲಿ ಇದ್ದಾಗ ನಾವೆಲ್ಲರೂ 13-14 ಮಂದಿ ಫ್ರೆಂಡ್ಸ್ ಕೂಡಿ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಯಾರಿಗೂ ಅನಿಸಿರಕ್ಕಿಲ್ಲ ಇಷ್ಟೆಲ್ಲ ಆಗತ್ತೆ ಈ ಸಂಸ್ಥೆಯಿಂದ ಅಂತ ಹೇಳಿ. ಆದ್ರೆ ಏನು ಮಾಡ್ಬೇಕಂತ ಹೇಳಿ ಸಮಾಜಕ್ಕೆ ನಮ್ಗೆಲ್ಲರಿಗೂ ಒಂದು ಹುಮ್ಮಸ್ಸು, ಒಂದೇನೋ ಮಾಡ್ಬೇಕನ್ನೋಂಥದ್ದು ಇಚ್ಛೆ ಇತ್ತು. ಅದು ಈ ಆರ್ಗನೈಸೇಷನ್ ಥ್ರೂ ಮಾಡ್ಲಿಕ್ಕೆ ನಮ್ಗೆ ಬಹಳ ಹೆಲ್ಪ್ ಆಯ್ತು. ನಿಮ್ಗೆಲ್ಲರಿಗೂ ಇರ್ಬೋದು ಅದ್ರ ಒಂದು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ನಾವೆಲ್ಲರೂ ಅಂತಿರ್ತೇವೆ, DC ಸರ್, SP ಸರ್ ಅವರೆಲ್ಲ ಅಂತ ಹೇಳಿ. ಬಟ್ ಅವ್ರಿಗಿರುವಂತ ಜವಾಬ್ದಾರಿ ಹೇಗಿರತ್ತ ಅಂದ್ರೆ, ಈಗ ನಾನು ಬೆಳಗಿಂದ ನೋಡ್ತಾ ಇದ್ನಿ, ಈಗ ಬಂದ್ಮೇಲೆ ಕೇಳಿದ್ನಿ, ಇದುವರೆಗೆ ಊಟ ಮಾಡಿಲ್ಲ ಅವರು. ಅಂದ್ರೆ ಆ ರೀತಿ ಅವ್ರ ಜವಾಬ್ದಾರಿ ಇರತ್ತ. ಪ್ರತಿಯೊಬ್ಬರಿಗೂ ಅವ್ರ ಸ್ಪಂದನೆ ಕೊಡ್ಬೇಕು. ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲೆ ಇಷ್ಟು ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಐತೆ ಅನ್ನೋದಕ್ಕೆ ಕಾರಣ ಏನಂದ್ರೆ ನಮ್ಮ SP ಸರ್ ಅವರು ಮತ್ತು ಪೊಲೀಸ್ ಇಲಾಖೆಯವರು. ಸೊ ಅದಕ್ಕೆ ನಾವೆಲ್ಲರೂ ಕೂಡಿ ಇವತ್ತು ಈ ಕಾರ್ಯಕ್ರಮ ಕರೆದು, ಅದಕ್ಕೆ ಸರ್ ನೀವು ಬಂದ್ರಿ, ಅದಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಬೆಳಗಾವಿನಲ್ಲಿ 17 ವರ್ಷದಿಂದ ಮಹೇಶ್ ಫೌಂಡೇಶನ್ ಅನ್ನುವಂತ ಒಂದು ಸಂಸ್ಥೆ ಯುವಕರನ್ನು ಜೊತೆಗೂಡಿಸಿ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಸರ್ಕಾರ ಜೊತೆಗೆ ಕೂಡಿ ಕೆಲಸ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ನಾವು ಮಾಡಿರುವಂತ ನಂಬರ್ಸ್, ಈಗ ನಮ್ಮ ಒಬ್ರು ವಿದ್ಯಾರ್ಥಿ ಹೇಳಿದ್ರು, ಇದು ನಾ ಹೇಳ್ತೇನೆ, ಇದು ನಮ್ದು ಬಿಗಿನಿಂಗ್. ನಾವು ಈಗ ಹೇಳ್ಬೋದು ಇದು ನಮ್ದು ಸ್ಟಾರ್ಟಿಂಗ್ ಇದೆ. ನಾವು ಇನ್ನೂ ಬಹಳಷ್ಟು ಮಕ್ಕಳಿಗೆ ಈ ಇಂಥ ಫೆಸಿಲಿಟಿ ಕೊಡ್ಬೇಕಂತ ಹೇಳಿ ನಾವು ಕೆಲಸ ಮಾಡಬೇಕು. ಈಗ 3,000 ಮಕ್ಕಳಿಗೆ ನಾವು ಉಚಿತವಾಗಿ ವಿದ್ಯಾಭ್ಯಾಸ ಕೊಡುವಂತ ಜವಾಬ್ದಾರಿ ಪೂರ್ತಿ ಮಾಡಿದೆವು. ಆದ್ರೆ ಬರುವಂತ ದಿವಸದಲ್ಲಿ ಇನ್ನೊಂದು ಸ್ಕೂಲ್ ಆಗ್ತಾ ಇದೆ ನಮ್ದು, ಅದು 4,000 ಮಕ್ಕಳಿಗೆ ಈ ರೀತಿ ಎಜುಕೇಶನ್ ಕೊಡ್ಲಿಕ್ಕೆ ಇನ್ನೂ 2 ವರ್ಷನಾಗ ತಯಾರಾಗತ್ತ. ಸೊ ಅದಕ್ಕೆ ನಮ್ಗೆಲ್ಲರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಐತಿ. ಅದ್ರ ಜೊತೆಗೆ ಬೇರೆ ಬೇರೆ ಇಲಾಖೆದವರು ನಮ್ಗೆ ಬಹಳ ಸಪೋರ್ಟ್ ನಿಂದ ಇರ್ಬೇಕಾಗತ್ತ, ನಮ್ಗೆ ಸಪೋರ್ಟ್ ಬೇಕಾಗ್ತೈತೆ ಅವ್ರನಿಂದ. ಸೊ ಅದಕ್ಕೆ ನಾನು ಎಲ್ಲಾ ಜನರಿಗೂ ಎಲ್ಲರಿಗೂ ನಮ್ಮ ವಾಲಂಟಿಯರ್ಸ್ ಆಗಲಿ, ನಮ್ಮ ಟೀಚರ್ಸು, ಆಮೇಲೆ ನಮ್ಮ ಜೊತೆ ಕೆಲಸ ಮಾಡೋರು ಅಂತ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಇನ್ ನ್ಯೂಸ್ ಬೆಳಗಾವಿ.